ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಾನು ಹೇಳ್ತಕ್ಕಂಥದ್ದು, ನಿಮಗೆ ಮಹಿಳಾ ಮೀಸಲಾತಿ ಬರಬೇಕಾ ಇಲ್ವಾ? ಕಾಂಗ್ರೆಸ್ಗೆ ಬೇಕಿದ್ದಿದ್ರೆ ಯಾವಾಗ ಬಂದ್ರೇನು, ಇದ್ರದ್ದು ಕ್ರೆಡಿಟ್ ನಮಗೆ ಬೇಕಾಗಿಲ್ಲ. ಕಾಂಗ್ರೆಸ್ಸೇ ಕ್ರೆಡಿಟ್ ತಗೊಳ್ಬೇಕು ಅನ್ನೋದಾದ್ರೆ ನಾನು ಆ ಕ್ರೆಡಿಟ್ನ ಬ್ಲ್ಯಾಂಕ್ ಚೆಕ್ಕೆ ಕೊಟ್ಬಿಡ್ತೀನಿ ನಿಮಗೆ ಅಂತಂದ್ರು. ಇದಕ್ಕಿಂತ ಏನು ಹೇಳಬೇಕಾಗಿ? ನಮಗೆ ಉದ್ದೇಶ ಮಹಿಳಾ ಮೀಸಲಾತಿ ಬರಬೇಕಾಗಿರೋದೇ ಹೊರತು ಕ್ರೆಡಿಟ್ ಯಾರಿಗೆ ಬರಬೇಕು ಅನ್ನೋದಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಆದ್ದರಿಂದ ಅವರು ಹೇಳ್ಬಹುದಾಗಿದೆ, ಅವರು ಅದನ್ನೇ ಹೇಳಿ ಕ್ರೆಡಿಟ್ ಯಾರ್ದು ಅಲ್ಲ, ನಾವು ಸಪೋರ್ಟ್ ಮಾಡಿದ್ದೀವಿ. ಅದರಿಂದ ಏನು ಮೋದಿ ಅವರು ಏನು ದೊಡ್ಡ ಕೆಲಸ ಘನಕಾರ್ಯ ಮಾಡಿದ್ರ, ನಾವು ಸಪೋರ್ಟ್ ಮಾಡಿದ್ದು ಸೇಮ್ ಎಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೋ ಅಲ್ಲೂ ಹಾಗೆ ಇರೇ ನೋ 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 ಇದು ಜನಗಣತಿ ಆಧಾರವೇ ಅಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ರೆ ನೀವು ಹೇಳೋದು ಸರಿ ಇದೆ. ಅಲ್ಲಿ ಜನಸಂಖ್ಯೆ ಇವತ್ತು 20 ಕೋಟಿ ಇದೆ. ಸೆನ್ಸಸ್ ಪ್ರಕಾರ ಆದರೂ ಕೂಡ ಇವತ್ತು ಮಾಡಿದ್ದು ಅದನ್ನು ವಿರೋಧ ಮಾಡಿದರು. ಜನಸಂಖ್ಯೆ ಆಧಾರದ ಮೇಲೆ ಮಾಡಿದರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಓಕೆ, ಅದಕ್ಕೇನು ಮಾಡಿದ್ರು? ಇಲ್ಲೆಷ್ಟಿದೆ ಅದರ 50%, ಅಲ್ಲೆಷ್ಟಿದೆಯೋ ಅದ್ರ 50%. ಅಧ್ಯಕ್ಷರು, ನಮ್ಮ ಮಹಿಳಾ ಅಧ್ಯಕ್ಷರು, ಎಲ್ಲ ಮಹಿಳಾ ಪದಾಧಿಕಾರಿಗಳು ಸೇರಿ ಇವತ್ತು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧ ಮಾಡಿದಂಥ ಕಾಂಗ್ರೆಸ್ ಮತ್ತು ಮಿತ್ರಕೂಟಕ್ಕೆ ಧಿಕ್ಕಾರವನ್ನು ಕೂಗಿ ಇವತ್ತು ದೇಶವ್ಯಾಪ್ತಿ ಮಹಿಳೆಯರು ಎಲ್ಲರೂ ಕೂಡ ಸಬಲೀಕರಣ ಆಗಬೇಕು, ಮಹಿಳಾ ಪ್ರಾತಿನಿಧ್ಯ ಸಿಗಬೇಕು, ರಾಜಕೀಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಮಹಿಳೆಯರ ಮನಸ್ಸನ್ನು ಅರ್ಧಿತಂಥ ಆಸೆಯನ್ನು ಇವರು ನುಚ್ಚು ನೂರು ಮಾಡಿದ್ದಾರೆ. ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಕೊಂಡೇ ಬಂದಿದೆ. ನಮ್ಮ ಮೊದಲನೇ ಪ್ರಜೆನೇ ಇವತ್ತು ಮಹಿಳೆ. ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಗೌರವಾನ್ವಿತ ದ್ರೌಪದಿ ಮುರ್ಮು ಅವರೇ ಮಹಿಳೆಯರಾಗಿದ್ದಾರೆ. ದ ಫಸ್ಟ್ ಸಿಟಿಜನ್ ಆಫ್ ದಿ ಕಂಟ್ರಿ ಹರ್ ಸೆಲ್ಫ್ ಈಸ್ ಎ ವುಮೆನ್. ನಂತರ ಸುಮಾರು 5 ಚೀಫ್ ಮಿನಿಸ್ಟರ್ಗಳನ್ನು ಕೊಟ್ಟಿದೆ ಇದು BJP. ಒಂದು ಸುಷ್ಮಾ ಸ್ವರಾಜ್ ಎಲ್ಲಿ ದೆಹಲಿ ಮುಖ್ಯಮಂತ್ರಿ ಆಗ್ತಾರೆ, ಮತ್ತು ಉಮಾ ಭಾರತಿ ಮಧ್ಯಪ್ರದೇಶದಲ್ಲಿ ಆಗ್ತಾರೆ, ಆನಂದಿಬೆನ್ ಗುಜರಾತಲ್ಲಿ ಆಗ್ತಾರೆ, ನಂತರ ವಸುಂಧರಾ ರಾಜ್ ಸಿಂಗ್ ರಾಜಸ್ಥಾನದಲ್ಲಿ ಆಗ್ತಾರೆ, ಪುನಃ ರೇಖಾ ಗುಪ್ತಾ ಆಗ್ತಾರೆ. ಸೊ ಅಂದರೆ ಇದನ್ನು ಏನಾಗುತ್ತೆ ಅಂದರೆ ಇದೊಂದು ಐತಿಹಾಸಿಕ, ಇದು ಯಾರಿಗೂ ಕ್ರೆಡಿಟು ಅಂತ ಅಲ್ಲ. ಇದು BJP ಕ್ರೆಡಿಟ್ ತೊಗೋಬೇಕು, NDA ಕ್ರೆಡಿಟ್ ತೊಗೋಬೇಕು, ಕಾಂಗ್ರೆಸ್ ಕ್ರೆಡಿಟ್ ತೊಗೋಬೇಕು, TMC SP DMK ಇದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಯಾಕೆಂದರೆ ಇವತ್ತು ಮಹಿಳೆಯರಿಗೆ ಕೊಡಬೇಕಾಗಿರತಕ್ಕಂಥ ಪ್ರಾತಿನಿಧ್ಯ ಆಗಬೇಕು. 33% ಈಗ ಆಲ್ರೆಡಿ ಇದೆ ನಮ್ಮಲ್ಲಿ. ಆ ಪ್ರಯೋಗ ಏನು ಅದು ಆಲ್ರೆಡಿ ಚಾಲ್ತಿಯಲ್ಲಿದೆ. ಈಗ ಜಿಲ್ಲಾ ಪರಿಷತ್ತಲ್ಲಿದ್ದಾರೆ, ನಮ್ಮ ಕಾರ್ಪೊರೇಷನಲ್ಲಿ ಮೇಯರ್ಗಳಾಗಿದ್ದಾರೆ. ಸೊ ಅದರಿಂದ ಇವತ್ತು ನಿಜವಾಗ್ಲೂ ಇದೊಂದು ದುರದೃಷ್ಟಕರ ಅಂತಲೇ ನಾವು ಹೇಳಬೇಕಾಗುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲಾಗದ ಮಂಡ್ಯ ಜಿಲ್ಲಾಡಳಿತ ಸರ್ಕಾರಗಳಿಗೆ ನಾವು ಯಾವಾಗಲೂ ಇದ್ದೀವಿ. ಅದ್ರ ಪ್ರಕಾರ ನಾವು ಏನು ಹೋರಾಟಗಳು ಮಾಡಬೇಕು ಅದ್ರ ಮೂಲಕ ನಾವು ಸರ್ಕಾರದ ಮೇಲೆ ಒತ್ತಡ ತಂದೆ ನಾವು ಮಾಡಿಸ್ಬೇಕು. ಆಮೇಲೆ ಕೃಷಿ ಕಾಯ್ದೆದು ಇದೆ, ನಿಮಗೆ ಗೊತ್ತಿರೋಂಥದ್ದು. ರಾಜ್ಯ ಸರ್ಕಾರ ಅವರ ಮ್ಯಾನಿಫೆಸ್ಟೋ ಅಲ್ಲಿ ಅವರು ವಾಪಸ್ ತಗೋತೀವಿ ಅಂತ ಹೇಳಿದರು.
ಆದರೆ ಇಲ್ಲಿ ತನಕ 3 ವರ್ಷ ಆಯಿತು. ಈ ಬಡ್ಜೆಟಲ್ಲಿ ಏನಾದರೂ ಅನೌನ್ಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ವಿ. ಆ ಟೈಮಲ್ಲೂ ಅನೌನ್ಸ್ ಆಗಿಲ್ಲ. ಯಾಕೆ ಅವ್ರು ಹಿಂದಕ್ಕೆ ತಗೋತಾ ಇಲ್ಲ ಅಂತ. ಯಾಕೆಂದರೆ ಇದನ್ನು ಹಲವಾರು ಬಾರಿ ನಾವು ಒಂದು ಇಲ್ಲಾಂದ್ರೆ 20-30 ಸತಿ ಲೆಟ್ರ್ ಕೊಟ್ಟಿದ್ದೀವಿ. ಈಗ ಎಲ್ಲ ಸಂಘಟನೆಯಿಂದ ನಾನು ವೈಯಕ್ತಿಕವಾಗಿ ಮಾತಾಡಿದ್ದೀವಿ. ಯಾಕೆ ಹಿಂದಕ್ಕೆ ತಗೊಳ್ಳೋಕ್ಕೆ, ಯಾಕೆಂದರೆ ಅವರು ಪ್ರಣಾಳಿಕೆಯಲ್ಲೇ ಹೇಳಿದರು ಇದನ್ನು ಹಿಂದಕ್ಕೆ ತಗೋತೀವಿ ಅಂತ. ಅದನ್ನು ತಗೊಳ್ಳೋಕ್ಕೂ ಒಂದು ಮೇಜರ್ ಆಗಿ ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಈಗ ತೋಟಗಳಿಗೆ ಹೋಗಿ ನೋಡಿ ಎಲ್ಲ ಸುಟ್ಟೋಗ್ತಾ ಇದೆ. ಈಗ ಕನಿಷ್ಠ ಅಂತರ್ಜಲ ಎಲ್ಲ ಹೋಗ್ಬಿಟ್ಟು ಅದರಿಂದ ಅದ್ರ ಬಗ್ಗೆ ಗಮನಿಸ್ಬೇಕು. ಯುದ್ಧ ನಡೆದಿದೆ. ಈಗ ಗ್ಯಾಸ್ ಸಿಗೋದು ಕಷ್ಟ ಆಗ್ತಾಯಿದೆ. ಈಗ ನಮ್ಮದು ಪೆಟ್ರೋಲಿಯಂ ಗೂಡ್ಸ್ ರಾಸಾಯನಿಕ ಗೊಬ್ಬರಗಳು ಡಿಪೆಂಡ್ ಆಗಿದ್ದಾರೆ. ನಾವು ವೈಯಕ್ತಿಕ ಡಿಪೆಂಡ್ ಆಗಿದ್ದೇವೆ. ರಾಸಾಯನಿಕ ಗೊಬ್ಬರಗಳಿಗೆ ತೊಂದರೆ ಆಗಬಾರ್ದು ನೋಡ್ಕೊಬೇಕು. ಈಗ ಮುಂಗಾರಲ್ಲಿ ಮಳೆ ಅಲ್ಪ ಸ್ವಲ್ಪ ಬಂದರೂ ಅದಕ್ಕೆ ಏನಾಗಬೇಕು ಅನ್ನೋದು ಅಂದರೆ ಕೃಷಿಗೆ ಮತ್ತು ಬರ ಬಂದು ಎದುರಿಸೋಕ್ಕೆ ಸರ್ಕಾರ ಈಗಿನಿಂದ ಸಜ್ಜಾಗಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತಿದ್ವಿ. ಈ ಸಂಘ ಸುಮ್ಮನೆ ಬಂದ ಮೇಲೆ ಪರಿಹಾರ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ತನ್ನ ನಿಧಿ ಒಳಗಡೆ ತಾನು ಶ್ರಮ ಹಾಕಿ ಬರನ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಹೋಗ್ಬೇಕು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.